ನಿನ್ನೆ ಪ್ರತಿಭಟನೆ ಮಾಡಿದವರ ಮೇಲೆ 9 ಜನರು ಮತ್ತು ಇನ್ನಿತರ ಅಂತೇಳಿ FIR ಆಗಿದೆ. ಏನು ಇಲ್ಕಲ್ ನಗರದ ಹುನಗುಂದ ಮತಕ್ಷೇತ್ರದಲ್ಲಿ ಹುನಗುಂದು, ಇಲ್ಕಲ್ಲು ಮತ್ತು ಕುಷ್ಟಗಿಗೆ ಹೋಗ್ತಕ್ಕಂಥ ಆಲ್ಮಟ್ಟಿ ಡ್ಯಾಮ್ನಿಂದ ಬರ್ತಕ್ಕಂಥ ವಾಟರ್ ಸಪ್ಲೈ ಸ್ಕೀಮು. ವಿಶೇಷವಾಗಿ ಇಲ್ಕಲ್ ನಗರದಲ್ಲಿ 24/7 ವಾಟರ್ ಸಪ್ಲೈ ಸ್ಕೀಮನ್ನು 2012ರಲ್ಲಿ ಪ್ರಾರಂಭ ಮಾಡಿದ್ದು. 24/7 ಅಂದರೆ 24 ತಾಸೂ ಬರಬೇಕು, ವಾರದ 7 ದಿವಸನೂ ಬರಬೇಕು ಅಂಥ ಸ್ಕೀಮ್ ಅದು. ಮತ್ತು ಚೆನ್ನಾಗಿ ನಡೆದಿತ್ತು. ಮತ್ತು ಸಾರ್ವಜನಿಕರು ಕೂಡ ಒಳ್ಳೆಯ ಸ್ಪಂದನೆ ಮಾಡಿ ಅದನ್ನು ಏನು ಬಿಲ್ ಬರ್ತಿತ್ತೋ ಅದನ್ನು ಕಟ್ತಿದ್ರು, ತೊಂದರೆ ಇರಲಿಲ್ಲ. ಈ ಕಳೆದ 2 ವರ್ಷದಿಂದ ಈಗ ನೀರೇ ಬರ್ತಾ ಇಲ್ಲ. 20 ದಿವಸ ಆದರೂ ನೀರು ಬರಲ್ಲ. ಪ್ರತಿ ದಿವಸ ಒಂದಿಲ್ಲ ಒಂದು ವಾರ್ಡ್ನವರು ಅಲ್ಲಿ ಸ್ಟ್ರೈಕು, ಪ್ರತಿಭಟನೆ ಮಾಡೋದನ್ನು ಜನ ಖಾಲಿ ಕೂಡ ತೊಗೊಂಡು ಮುನ್ಸಿಪಾಲ್ಟಿಗೆ ಬರ್ತಾರೆ. ಎಲ್ಲರೂ ಸಾರ್ವಜನಿಕರು ಯಾರಿಗೆ ನೀರಿನ ತೊಂದರೆ ಆಗೈತೆ ಆಯಾ ವಾರ್ಡ್ನವರು ಪ್ರತಿನಿತ್ಯ ಈಗ ಒಂದು ಕಂಟಿನ್ಯೂ ನಡೆದ ಬಿಟ್ಟೈತಿ. ಅದು ಎಲ್ಲಿ ಇಲ್ಕಲ್ ನಗರದಾಗ ಕೇಳಲಿಕ್ಕೆ ಹೋದಾಗ ಮೊನ್ನೆ 9ನೇ ತಾರೀಕು ಹೋದಾಗ 9 ಜನ ಹಾಗೂ ಇತರರು ಅಂಥೇಳಿ ಅವ್ರ ಮೇಲೆ FIR ಮಾಡ್ಯಾರ. ನೀರು ಕೇಳಲಿಕ್ಕೆ ಹೋದವ್ರಿಗೆ. ಮತ್ತು ನೀರು ಯಾರನ್ನ ಕೇಳ್ಬೇಕು? ಅವರು ಕಮಿಷನರ್ನ ಕೇಳಾರ್ದು ಇನ್ನು ಬೇರೆದವ್ರು ಯಾರನ್ನ ಕೇಳಬೇಕು? ಸಾರ್ವಜನಿಕರು. ಮತ್ತು ಅವರೇ ಅಲ್ಲ ಅಧಿಕಾರಿಗಳನ್ನ ಕೇಳಿದ್ರೆ ಮತ್ತು ಯಾರು ದಾರಿ ಹಿಡಿದು ಅವ್ರನ್ನ ಕೇಳಿದು ಕೊಡ್ತಾರೆ. ಕಮಿಷನರ್ ಇರಲಿಲ್ಲ, ಅವ್ರು ಹೋದಾಗ ಕಮಿಷನರ್ ಇಲ್ಲ ಅಂಥೇಳಿ ಮತ್ತು 3 ತಾಸು ವೇಟ್ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದ ಮೇಲೆ ಹೇಳಿ ಕಳಿಸ್ಯಾನ, ಇಲ್ಲ ನಾ 2 ದಿನದಾಗ ಕ್ಲಿಯರ್ ಮಾಡ್ತೀನಿ, ನಿಮ್ಗೆ ತಕ್ಷಣ ಕೊಡಿಸ್ತೀನಿ, ಏನೇನೋ ಮಾಡಿ ಸಮಜಾಯಿಸಿ ಕಳಿಸ್ಯಾರ. ಹೋಗ್ಲಿ, ಅವರು ಹೇಳ್ಯಾರ, ಪಬ್ಲಿಕ್ ಏನು ಹೇಳ್ಯಾರ, ನಾವಿಲ್ಲ ನೀವು ಬರಲಿಲ್ಲ ಅಂತ ಹೇಳ್ಕೇಸಿ ನಿಮ್ಮ ಗೇಟ್ ಹಾಕಿದ್ವಿ, ಆದ್ದರಿಂದ ಕ್ಷಮೆ ಇರಲಿ ಅಂತ ಅವ್ರು ಕ್ಷಮೆ ಅಲ್ಲಿ ಕೇಳಿಬಿಟ್ರೆ. ಹೆಣ್ಮಕ್ಳ ಕೇಳ್ಯಾರ, ಕ್ಷಮೆ ಕೇಳ್ಯಾರ. ನಾವು ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಅಂತ ಕೇಳ್ಯಾರ. ಮತ್ತು ನೀರು ಕೇಳಕ್ಕೆ ಹೋಗಿ ಅವರ ಕ್ಷಮೆ ಕೇಳಿ ಬಂದಾರ. ಇಂಥ ಪರಿಸ್ಥಿತಿಯಲ್ಲಿ ಆ ಕ್ಷೇತ್ರದ ಶಾಸಕನ ಒತ್ತಡಕ್ಕೆ ಮಾಡೋದು ಕಮಿಷನರ್ ಏನೈತೆ ಅಂದ್ರೆ ಸಾರ್ವಜನಿಕರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಕ್ಷೇತ್ರದ ಶಾಸಕ ಕಾಶ್ಯಪ್ನವರ ಒತ್ತಡಕ್ಕೆ ಮಾಡೋದು ಕಮಿಷನರ್ ಶ್ರೀನಿವಾಸ್ ಜಾಧವ್, ಇಲ್ಕಲ್ ನಗರಸಭೆ ಕಮಿಷನರ್ ಶ್ರೀನಿವಾಸ್ ಜಾಧವ್ ಸಾರ್ವಜನಿಕರು 9 ಜನ ಹಾಗೂ ಇನ್ನಿತರರು ಅಂದ್ರೆ ಅವ ಸಾಕಷ್ಟು ಜನ ಇದ್ರು. ಮೇಲೂ ಅರೆಸ್ಟ್ ಮಾಡ್ಬೇಕು ಅನ್ನೋದು ಉದ್ದೇಶ ಇತ್ತಂದ್ರೆ ಮಾಡಿದ್ರೆ ಮಾಡ್ಬೋದು. ಮತ್ತೆ FIR ಮಾಡಿರಂದ್ಮೇಲೆ ಅವ್ರನ್ನ ಕೋರ್ಟಿಗೆ ತಿರ್ಗಿಸ್ಬೇಕು, ಅರೆಸ್ಟ್ ಮಾಡಿಸ್ಬೇಕು ಅಂತ ಇರ್ಬೋದು. ಬಿಜೆಪಿ ಕಾರ್ಯಕರ್ತರು ಇಲ್ಲ ಸಾರ್ವಜನಿಕ BJP-ಯವರು ಅವ್ರು ಇವ್ರು ಅಂತೆಲ್ಲ ಸಾರ್ವಜನಿಕವಾಗಿ ಹೋಗಿರ್ತಕ್ಕಂಥವ್ರು. ಆ ವಾರ್ಡಿನ ಮೆಂಬರ್ನು ಅಲ್ಲಿ ಅವತ್ತಿಲ್ಲ, ಹೋಗಿಲ್ಲ. ಅಲ್ಲೇನಾದ್ರೂ ಹೋರಾಟ ಮಾಡ್ತೀರಾ ಸರ್? ಹೌದು, ಮಾಡ್ಬೇಕಾಗಿತ್ತು. ಮತ್ತೆ ಯಾಕಂದ್ರೆ ಇದಕ್ಕೆ ಸಮಸ್ಯೆ ಮುಂಚೆ ಏನಾಯ್ತಂದ್ರೆ ವಿಯೋಲಿಯಾ ಕಂಪನಿ ಅಂತೇಳಿ 24/7 ಏನು ಎಕ್ಸಿಕ್ಯೂಷನ್ ಮಾಡಿತ್ತು ಕಾಮಗಾರಿನ, ಅದೇ ಕಂಪ್ನಿಯವರು ಮೇಂಟೈನ್ ಮಾಡ್ತಿದ್ರು, ಸಮಸ್ಯೆ ಇರಲಿಲ್ಲ. ಈಗ 2 ವರ್ಷದಿಂದ ಬೇರೆಯವ್ರನ್ನ ಅದಕ್ಕೆ ನೇಮಕ ಮಾಡ್ಯಾರ ಮೇಂಟೈನ್ ಮಾಡಲಿಕ್ಕೆ. ಬೇರೆ ಕಂಪ್ನಿ ಅದು ಯಾವುದೈತದು ಪದ್ಮಾವತಿ ಅಂತ ದಾವಣಗೆರೆ ಕಂಪ್ನಿನ ತಂದು ಹಾಕ್ಯಾರಲ್ಲಿ. ಯಾತಕ್ಕೆ ಹಾಕಿದ್ದಾರೆ? ಅವ್ರ ಕಮಿಷನ್ಗೆ ಆಸೆಗೋಸ್ಕರ ಹಾಕಿದ್ದಾರೆ. ಹೀಗಾಗಿ ಅವ್ರಿಗೆ ಮೇಂಟೈನ್ ಮಾಡೋದೇ ಗೊತ್ತಿಲ್ಲ. ಲೋಕಲ್ ಅವ್ರಿಗೆ ಕೊಟ್ಬಿಟ್ರು. ಅವ್ರು ಪದ್ಮಾವತಿ ಅವರು ಅವರೆಲ್ಲ ದಾವಣಗೆರೆ, ಇಲ್ಲಿ ಲೋಕಲ್ ಯಾರೋ ಇವ್ರಿಗೆ ಕೊಟ್ಬಿಡೋದು. ಹೀಗಾಗಿ ಅದನ್ನು ಜರ್ಮನ್ ಟೆಕ್ನಾಲಜಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಅದು. ಯಾವ ರೀತಿ ಇತ್ತು ಅಂದರೆ 24/7 ಡೌನ್ ಸೈಡ್ ಇರ್ತಕ್ಕಂಥ ಪ್ರೆಷರು ಅಪ್ಪರ್ ಸೈಡು ಕೂಡ ಅದೇ ಪ್ರೆಷರ್ ಇರಬೇಕು, ಆ ರೀತಿ ಮೇಂಟೈನ್ ಆಗಿರ್ತಕ್ಕಂಥ ಸ್ಕೀಮ್ ಅದು. ಅಂಥದನ್ನು ಈಗ ಇವ್ರು ಯಾರಿಗೆ ಕೊಟ್ಟು ಈಗ ಅದನ್ನು ಸಂಪೂರ್ಣ ಹಾಳು ಮಾಡ್ಯಾರ. ಒಂದು. ಎರಡನೇದ್ದು, ಇದನ್ನು 30 ವರ್ಷದ ಮುಂದಿನ ಯೋಜನೆಯನ್ನು ಇಟ್ಕೊಂಡು, ಅಂದರೆ ಇನ್ನು 30 ವರ್ಷಕ್ಕೆ ಈ ಎಲ್ಲ 3 ನಗರಗಳು ಹುನಗುಂದ, ಇಲ್ಕಲ್, ಕುಷ್ಟಗಿ 3 ನಗರಗಳ ಜನಸಂಖ್ಯೆ ಎಷ್ಟು ಹೆಚ್ಚಾಗುತ್ತಾ ಅದನ್ನು ಲೆಕ್ಕಾಚಾರ ಹಾಕಿ, ಅದಕ್ಕೊಂದು ಗೈಡ್ಲೈನ್ಸ್ ಇರುತ್ತೆ, ಅದ್ರ ಪ್ರಕಾರ ಲೆಕ್ಕಾಚಾರ ಹಾಕಿ ಪೈಪ್ಲೈನು, ಮೋಟ್ರು, ಪಂಪು ಎಲ್ಲವೂ ಅಳವಡಿಸಿರ್ತಕ್ಕಂಥದ್ದು. ಅದೇನಾಗಿದೆ, ಈಗ 10 ವರ್ಷ ಆದಮೇಲೆ ಪಂಪು ಮೋಟ್ರ್ ಹಾಳಾಗಿರ್ತಾವೆ, ಕೆಪಾಸಿಟಿ ಕಮ್ಮಿ ಆಗಿರ್ತದೆ. ಮತ್ತು ಪಂಪು ಅಂತೂ ಮೇಲಿಂದ ಮೇಲೆ ರಿಪೇರಿ ಬರೋದು, ಮೋಟ್ರ್ ರಿಪೇರಿ ಬರೋದು, ಸ್ಟಾರ್ಟ್ ರಿಪೇರಿ ಬರ್ತಕ್ಕಂಥದ್ದು, ಇಂಥ ಸಮಸ್ಯೆ ಅಲ್ಲಿರ್ತದೆ. ಅದನ್ನು ಹೆಚ್ಚಿನ ಕೆಪಾಸಿಟಿ ಮಾಡಿ ಎನ್ಹಾನ್ಸ್ ಮಾಡಿ ಎಷ್ಟು MLD ನೀರು ಇವತ್ತು ನಮ್ಗೆ ಈ 3 ನಗರಗಳಿಗೆ ಬೇಕು ಅಂತೇಳಿ ಲೆಕ್ಕಾಚಾರ ಹಾಕಿರ್ತದಲ್ಲ, 10 ವರ್ಷದ ನಂತರ ಎಷ್ಟು ಬೇಕಂತೇಳಿ
ಅಷ್ಟು ಕೆಪಾಸಿಟಿಯ ಪಂಪು ಮೋಟ್ರನ್ನ ಅವತ್ತು ಹೊಸವನ್ನ ಹಾಕಬೇಕು. ಇನ್ನೂ ಹಾಕಕ್ಕೆ ತಯಾರಿಲ್ಲ, ಮಾಡಲಿಕ್ಕೂ ತಯಾರಿಲ್ಲ. ಇದು ಅಲ್ಲದೇ ಈಗ ಇರ್ತಕ್ಕಂಥ ಕಾಶಪ್ಪನವರು ತಮ್ಮ ರಿಸಾರ್ಟ್ಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ರಿಸಾರ್ಟ್ಗೆ ಇದೇ ಸ್ಕೀಮ್ನಿಂದ 2 ಇಂಚಿನ ಪೈಪ್ಲೈನ್ ತೊಗೊಂಡು ಅವ್ರು ಸ್ವಿಮ್ಮಿಂಗ್ ಪೂಲಿಗೆ ನೀರು ತೊಗೊಂಡೋಗ್ಯಾರ. ಮತ್ತು ಜನರಿಗೆ ಎಲ್ಲಿ ಸಿಗ್ತಾವ? ಶಾಸಕರು ತನ್ನ ಸ್ವಿಮ್ಮಿಂಗ್ ಪೂಲಿಗೆ, ಮೀನಿನ ಪಾಂಡಿಗೆ ಏನೇನೋ ಮಾಡೇನ, ಬಂದು ನೋಡ್ರಿ ಅಂತ ಹೇಳ್ಯಾನ. ನಾನ್ಯಾಕೆ ಹೋಗಲಿ? ಬಂದು ನೋಡ್ರಿ ಅಂದ್ರೆ ನಾನ್ಯಾಕೆ ಹೋಗಲಿ? ಅಲ್ಲೇನು ಕೆಲಸ ಅಂದು ಅಲ್ಲ, ಸಾರ್ವಜನಿಕರಿಗೆ ಹೇಳಿದಾನ. ಬೇಕಾದ್ರೆ ನಿಮ್ಗೆ ಪತ್ರಕ್ಕೆ ಕಾಲಾವಧಿ ಕೇಳಿದಾರೆ, 1 ವಾರ ಕಾಲಾವಧಿ ಕೇಳಿದಾರೆ. ಅಂದ್ರೆ ನೀರು ನಾಳೆಗೆ ಕೊಡ್ತು ಅಂತ ಹೇಳ್ಯಾರ. ಕೇಸ್ ಹಾಕಿದ್ದು ಹೇಳಿದೀವಿ. ಕೇಸ್ ಹಾಕಿದ್ದು ನಾನು DC ಸಾಹೇಬ್ರು SP ಅವ್ರಿಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹೌದೌದು, ನಮ್ದು ಸಾರ್ವಜನಿಕರ ಮೇಲೆ ನೀರು ಕೇಳಿದ್ರೆ ಕೇಸ್ ಹಾಕೋದು ಎಂಥ ನ್ಯಾಯ ರೀ ಇದು? ಏನಂದ್ರಿ? 1 ವಾರ ಗಡುವು ಕೊಟ್ಟು ಬಂದಿದ್ದೀವಿ. 1 ವಾರ ಅವ್ರು ಹೇಳಿದ್ದಾರೆ. ಮತ್ತು 1 ವಾರದಾಗ ಸರಿ ಹೊತ್ತು ಸರಿ, ಅಥವಾ ಅದರದ್ದು FIR ಬಗ್ಗೆ ಏನಾದರೂ ಒಂದು ನಿರ್ಣಯ ತಗೊಂಡ್ರು ಸರಿ, ಇಲ್ದಿದ್ರೆ ನಮ್ಮ ಮುಂದಿನ ಹೋರಾಟ ಇದೆ, ನಾವು ಮಾಡ್ತೇವೆ. ನೀರು, ಕುಡಿಯೋ ನೀರಿಲ್ಲ ಅಂತೇಳಿ 20 ದಿವಸ ರಾತ್ರಿ 1 ಗಂಟೆಗೆ ಅದು ಸಣ್ಣಾಗಿ ಬರುತ್ತಂತ. ಹೆಣ್ಮಕ್ಳು ಗೋಳಾಡ್ತಾರ ಪಾಪ. ಆಮೇಲೆ 2 ಇಂಚಿನ ಪೈಪ್ ಲೈನ್ ಹಾಕೊಂಡು 2 ಇಂಚಿನ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು, ನಗರಸಭೆ ವ್ಯಾಪ್ತಿದಲ್ಲದು. ಅಲ್ಲಿಗೆ ಹೆಂಗೆ ತಗೊಂಡು ಹೋದ್ರು? ಅಧಿಕಾರದ ದುರುಪಯೋಗ. ಮತ್ತು ಈ ಕಮಿಷನರ್ ಏನಿತ್ತಂದ್ರೆ ಅವರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಆಕ್ಷನ್ ತಗೊಳ್ರಿ ಅಂತೇಳಿ ಮಾನ್ಯ DC ಅವರಿಗೆ ಮನವಿ ಕೊಟ್ಟು ಬಂದಿದ್ದೀವಿ. ಯಾಕಂದ್ರೆ ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೇಸಿಗೆ ಪ್ರಾರಂಭ ಆದ ತಕ್ಷಣ ಒಂದು ಸಭೆ ಮಾಡಿದ್ರು, DC ಅವ್ರದ್ದು CO ಅವ್ರದ್ದು. ಅವಾಗ ಒಂದು ಡೈರೆಕ್ಷನ್ ಕೊಟ್ಟರು. ಅವರು ಏನಂತ ಕೊಟ್ಟಿದ್ರು? ಎಲ್ಲೇ ಆಗಲಿ ನಿಮ್ಮ ವ್ಯಾಪ್ತಿಯಲ್ಲಿ, ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಅಥವಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ ಯಾವುದೇ ಇರಲಿ, DC ಅವರು ಮತ್ತು CO ಅವರು ನೀವು ಜವಾಬ್ದಾರಿ ಅಂತ ಹೇಳಿದರು. ಇದೇ ನಮ್ಮ ಮಾನ್ಯ DC ಅವರು ಕೂಡ ಇಲ್ಲೇ ಬಾಗಲಕೋಟೆಯಲ್ಲೇನೋ ಒಂದು ಸುದ್ದಿಗೋಷ್ಠಿ ಮತ್ತು ಅಧಿಕಾರಿಗಳ ಸಭೆ ಮಾಡಿ ಸುದ್ದಿಗೋಷ್ಠಿ ಮಾಡಿ ಏನು ಹೇಳಿದರು? ಯಾರು ನಿಮ್ಮ ವ್ಯಾಪ್ತಿಯಲ್ಲಿ ಅಂದರೆ ಕಮಿಷನರ್, ಚೀಫ್ ಆಫೀಸರ್ ಪಟ್ಟಣ ಪಂಚಾಯತಿಯಲ್ಲಿ, ನಗರಸಭೆ ಕಮಿಷನರ್, ಪುರಸಭೆ ಕಮಿಷನರ್ ಯಾರಿದ್ದೀರಿ ಅವರೆಲ್ಲರಿಗೂ ನಿಮ್ಮ ಜವಾಬ್ದಾರಿ ಅಂಥೇಳಿ ಇವರೇ ಮಾನ್ಯ DC ಸಂಗಪ್ಪನವರು ಡೈರೆಕ್ಷನ್ ಕೊಟ್ಟಿದ್ರು. ಡೈರೆಕ್ಷನ್ ಕೊಟ್ಟ ಮೇಲೆ ಮತ್ತೆ ಇವರು ಒಂದು ಆಕ್ಷನ್ ತಗೋಬೇಕಲ್ಲ. ಈಗ ನಿಮ್ಗೆ ಏನ್ ಹೇಳಿದ್ರು? ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.